ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು, ಅಮ್ಮ ಮತ್ತು ಪಾಪು 3 ಜನನು ಮನೆಗೆ ಒಂದೆರಡು ಚೇರ್ ತರೋಣ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಇಲ್ಲೇ ಹತ್ತಿರ ಇರೋ ಸಿಟಿಗೆ ಹೋಗ್ತಾ ಇದ್ವಿ. ಜಸ್ವಿಕ್ ಸ್ಕೂಲಿಗೆ ಹೋಗಿದ್ದ, ಹಾಗಾಗಿ ತನ್ವಿಕನ ಕರ್ಕೊಂಡು ಜಸ್ವಿಕ್ ಬರೋಷ್ಟರೊಳಗೆ ಹೋಗೋಣ ಅಂತ ಈಗ ಫರ್ನಿಚರ್ ಅಂಗಡಿಗೆ ಬಂದ್ವಿ. ಇಲ್ಲಿ ನನಗೆ ಸೋಫಾ ತುಂಬಾ ಇಷ್ಟ ಆಯಿತು. ಸೋಫಾನೇ ತೊಗೊಬಿಡೋಣ 2 ಅಂತ ಅಂದ್ಕೊಂಡ್ವಿ. ನಮ್ಮ ಮನೇಲಿ ಜಾಗ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದಾಗಿ ನಾವು ಸೋಫಾ ಸೆಟ್ನ ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಸೋಫಾ ಚೇರ್ಸ್ನ ಹುಡುಕಿದ್ವಿ. ಅದರಲ್ಲಿ ನನಗೆ ಪರ್ಸ್ನಲ್ಲಾಗಿ ಮರದ ಚೇರ್ಗಳಂದರೆ ತುಂಬ ಇಷ್ಟ. ಇದು ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ತುಂಬಾ ಬಾಳಿಕೆನೂ ಬರುತ್ತೆ. ಕುಷನ್ ಕೂಡ ಕೂತ್ಕೊಂಡು ನೋಡಿದೆ, ತುಂಬಾ ಕಂಫರ್ಟಬಲ್ ಆಗಿತ್ತು. ನಮ್ಮ ಮನೆ ಕೂಡ ಅಡ್ಜಸ್ಟ್ ಆಗೋ ಥರ ಇತ್ತು. 2 ಚೇರ್ ಇತ್ತು. ಅದಾಗಿ ಇಷ್ಟ ಆಗಿ ನಾವು ಮಾತಾಡ್ಕೊಂಡು ಅಲ್ಲೇ ಹೇಳ್ಬಿಟ್ಟು ಬಂದಿದ್ವಿ ಬುಕ್ ಮಾಡಿ. ಈಗ ಅಲ್ಲಿಂದ ಸೀದಾ ಹೋಗಿ ಮಾಪ್ ತೊಗೋಬೇಕಾಗಿತ್ತು. ಹಾಗಾಗಿ ಇನ್ನೊಂದು ಶಾಪ್ಗೆ ಹೋಗ್ಬಿಟ್ಟು ಮಾಪ್ ತೊಗೊಂಡು, ಹಾಗೆ ತನ್ವಿಕಾಗೆ ಚೇರ್ ತೊಗೋಬೇಕಾಗಿತ್ತು. ಅದನ್ನು ಕೂಡ ನೋಡಿಕೊಂಡು ಚೇರ್ ಕೂಡ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇದು ಮಹಾವೀರ್ ಫರ್ನಿಚರ್ ಅಂತ. ಇಲ್ಲಿ ಒಂದು ಚೇರ್ನ 500ಗೆ ಪರ್ಚೇಸ್ ಮಾಡಿದ್ವಿ ತನ್ವಿಕಾಗೆ ಅಂತ ಅಂದ್ಬಿಟ್ಟು. ಅದು 1 ಇಯರ್ ವಾರಂಟಿ ಇತ್ತು. ಅದೇನಾದರೂ ಬ್ರೇಕ್ ಆದ್ರೂ ಕೂಡ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಅಂತ ಹೇಳಿದರು. ನಾನು ಕೂಡ ಕೂತ್ಕೋಬೋದು, ದೊಡ್ಡವರು ಕೂತ್ಕೋಬೋದು, ಮತ್ತು ಪಾಪುಗಳು ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡ್ಬೋದು. ಹಾಗಾಗಿ ನನಗೆ ಇಷ್ಟ ಆಯಿತು, ಒಂದು ತಗೊಂಡೆ. ಈಗ ಚೇರ್ ಮೇಲೆ ಕೂತ್ಕೊಂಡೆ. ಈಗ ಅಂಗಡಿಗೆ ಬಂದುಬಿಟ್ಟು ಯಾವ ಥರ ಇದೆ, ಕುಷನ್ ಎಲ್ಲ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ 2 ಚೇರ್ಸ್ನ ಪರ್ಚೇಸ್ ಮಾಡಿದ್ವಿ. ಇದು ತನ್ವಿಕಾಗೆ ಅಲ್ಲಿ ತಗೊಂಡಿದ್ದ ಚೇರು 500. ತುಂಬಾ ಫ್ಲೆಕ್ಸಿಬಲ್ ಆಗಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಈ ಚೇರ್ನ ಬೆಲೆ ಎಷ್ಟು ಅಂತಂದರೆ, 1 ಚೇರಿಗೆ ನಮಗೆ 3000 ಬಿತ್ತು. 2 ಚೇರಿಂದ 6000 ಆಯಿತು. ಇನ್ನು ಬಾಡಿಗೆಗೆ 400 ಆಯಿತು. ಮನೆಗೆ ಅವರು ಡೆಲಿವರಿ ಮಾಡಿದ್ರಿಂದಾಗಿ ನಮಗೆ ತುಂಬಾ ಹೆಲ್ಪ್ ಆಯಿತು. ಈಗ 2 ಚೇರ್ನೂ ಮಾತಾಡಿಕೊಂಡು ಅಮೌಂಟನ್ನ ಕೊಟ್ಬಿಟ್ಟು ಈಗ ಲಗೇಜ್ ಆಟೋನ ಬುಕ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಕೊಂಡು ನಾವು ಕೂಡ ಅದರಲ್ಲೇ ಕೂತ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ತನ್ವಿಕಾ ಕೂಡ ಅಷ್ಟರೊಳಗೆ ನಿದ್ದೆ ಮಾಡಿದ್ರಿಂದಾಗಿ ಅವಳನ್ನ ಕೂಡ ಅದರಲ್ಲೇ ಕೂರಿಸ್ಕೊಂಡು ಬಂದ್ವಿ. ಆ ಚೇರ್ಗಳು ತುಂಬಾ ಗಟ್ಟಿ ಇತ್ತು, ಮತ್ತು ನೋಡೋಕೆ ಕೂಡ ತುಂಬಾ ಲುಕ್ ಆಗಿತ್ತು. ಹಾಗಾಗಿ ನನಗೆ ಇದು ತುಂಬ ಬಾಳಿಕೆ ಬರುತ್ತೆ ಅಂತ ಇದನ್ನೇ ತುಂಬ ಇಷ್ಟ ಆಯಿತು. ತನ್ವಿಕಾ ಮಲಗಿದ್ರಿಂದಾಗಿ ನಾವು ಕೂಡ ಇಲ್ಲಿ ಕೂತ್ಕೊಂಡು ಬಂದ್ವಿ. ನನಗೆ ಒಂದು ಕಡೆ ಖುಷಿನೂ ಆಗ್ತಿತ್ತು, ಮತ್ತು ನಾನು ಈ ಥರ ಲಗೇಜ್ ಆಟೋದಲ್ಲಿ ಈ ಥರ ಕೂತ್ಕೊಂಡು ಬಂದಿದ್ದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಖುಷಿನೂ ಆಗ್ತಿತ್ತು. ಒಂದು ಕಡೆ ಒಂಥರ ಈ ಥರ ಬರ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಗುನೂ ಬರ್ತಾಯಿತ್ತು. ಈಗ ಮನೆ ಹತ್ರ ಹೊರಟ್ವಿ. ಈಗ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬರ್ತಾ ಇದ್ದಾಗೆ ಅಪ್ಪ ಅವರು ನಮ್ಮನ್ನ ಸರಿ ಅಂತ ಅಂದ್ಬಿಟ್ಟು ಚೇರ್ನೆಲ್ಲ ಇಸ್ಕೊಂಡು ಅವ್ರು ಕೂಡ ಹೆಲ್ಪ್ ಮಾಡಿದರು. ಈ ರೀತಿ ಚೇರ್ನೆಲ್ಲ ಒಳಗೆ ಇಟ್ಕೊಂಡ್ವಿ. ಮನೆ ತುಂಬ ನಮ್ಮದು ಎಷ್ಟು ಮಿನಿಮಲ್ ಆಗಿರಬೇಕು ಅಷ್ಟು ಮಿನಿಮಲ್ ಆಗಿರೋದ್ರಿಂದಾಗಿ ನಾವು ಜಾಸ್ತಿ ಫರ್ನಿಚರ್ ಏನೂ ಹಾಕಿಲ್ಲ. ಜಸ್ಟ್ 2 ಚೇರ್ಸ್ ಮಾತ್ರ ತೊಗೊಬಂದ್ವಿ. ಅದು ಹೀಗಿದೆ. ತನ್ವಿಕನ ಚೇರ್ ಕೂಡ ಇಲ್ಲೇ ಸೈಡಲ್ಲಿ ಇಟ್ಟಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.